बोलो ಅದು ಬಂದ್ ಮಾಡೋ ವೇದಮೂರ್ತಿ ಶಂಕರಯ್ಯ ಸ್ವಾಮಿಯವರು ಎರಡು ಬಾಗಿಲು ತೆಗಿರಿ, ಅದು ತೆಗಿದ್ರೆ ಒಳಗೆ ಕುಂದಿರ್ತಾರೆ ಹೆಣ್ಮಕ್ಳು. ಹೇಳಕತ್ತಿಲ್ಲ ಮರ ಇನ್ನೇ ಯಾರು ಹೇಳಿ. ಬಂದವರು ತಾವುದಾರು ಸ್ವಾಮಿ ಹೋ ಅಂದ ಎಲ್ಲ ಸಂಗೀತಗಾರ ಶಿರೋಮಣಿ ಬಂದವರು ದಾರರೋ ದಾರಿಲು ಒಂದ್ ಹೇಳಿರಿ ವಿಚಾರ ಮಾಡಿದ್ರಿ ವಿಚಾರ ಆಗಲಾರದು. ಮುಂದೆ ಏನ್ ಮಾಡ್ಬೇಕಲ್ಲ ಸಂಗೀತಗಾರ ಶಿರೋಮಣಿ ಶಾಪ ಹೋ ಹೋ ಕೂಸು ಮೂಲ ಪೋರಿಗೆ ಹಾಸು ಮೂಲ ನೀರಿಗೆ ಮಾಡ ಮೂಲ ಮುಗುಲಿಗೆ ನಗ ಮೂಲ ಬಸವಣ್ಣಪ್ಪನ ಆಗಲಿಗೆ ಬೆಕ್ಕ ಮೂಲ ಹಾಲಿಗೆ ದೇವ್ರ ಮೂಲ ಜಗಲಿಗೆ ಚಿಮಟಿ ಮೂಲ ಐಗಳಿಗೆ ಸುಣ್ಣ ಮೂಲ ಗಾಡಿಗೆ ಮಣ್ಣು ಮೂಲ ಪಂಕ್ತಿಗೆ ಕಟ್ಟಿದ ರಂಗಮಂಟಪದಲ್ಲಿ ಸಿಂಗಾರದಿಂದ ಬಂದವರು ತಾವುದಾರ ಪುಂಡ ಹೆಂಡ ವೈರಿಗಳ ಗಂಡ ಸೇವಕ ಬಡಿಸುವರ ಮಟ್ಟಕ್ಕೆ ದಡತನಕ್ಕೆ ಕತ್ತರಿಸಿಕೊಳ್ಳುವ ಮೋಡದಲ್ಲಿ ಕೋಲಿ ನೋಟ ಕೋಲ್ಮೆಂಚು ಶಾಬಾಸ್ ನುಡಿ ನುಡಿಗೆ ತೊಡೆಯಿಟ್ಟು ಬುರುಪಾಕೊಂಡು ಬಡವರಿಸಿ ಬಂದವರಿಗೆ ದಾರಿಯನ್ನು ಕೇಳುವ ನೀನು ಕಿಂಕರ ಭಯಂಕರ. ಓಹೋ ದೊರೆ ನಾನು ದಾರಂದರೆ ಶಾಬಾಸ್ ಒಕ್ಕಲ್ತನ ಸಾಮಾನವನ್ನ ತಯಾರು ಮಾಡ್ಬೇಕು ಹೇಳಿ ದಿಂಡ್ರಕ್ಕೆ ಹೋಗಿ ದಿಂಡು ತಂದ ನಾನಾಳಿಗೆ ಹೋಗಿ ನಗ ತಂದ ಇಸಾಪುರಕ್ಕೆ ಹೋಗಿ ಇಷ್ಟು ತಂದ ತಾಳಿಕೋಟಿಗೆ ಹೋಗಿ ತಾಳ ತಂದ ಕೋಲಾಪುರಕ್ಕೆ ಹೋಗಿ ಕೋಲ್ ತಂದ ಮಂಗಳೂರಿಗೆ ಹೋಗಿ ಮಂಡಿ ತಂದ ಸಾಂದ್ರಕ್ಕೆ ಹೋಗಿ ಸಾಮಾನು ತಂದ ಸಾಂದ್ರಕ್ಕೆ ಹೋಗಿ ಸಾಮಾನು ತಂದ ಬೀಜೋಡಕ್ಕೆ ಹೋಗಿ ಬೀಜ ತಂದ ಧಾರವಾಡಕ್ಕೆ ಹೋಗಿ ದಾರ ತಂದ ಉಡ್ಚಣಕ್ಕೆ ಹೋಗಿ ಉಡ್ಚಿಲ್ ತಂದ ಉಡ್ಚಣಕ್ಕೆ ಹೋಗಿ ಉಡ್ಚಿಲ್ ತಂದ ಸಾಲಿಗೆ ಮುಂದೆ ಸಾಲಿಗೆ ಹಚ್ಚಿ ಬಿತ್ತಬೇಕನ್ನಾರ್ದಾಗ ಬೇನೂರು ಮುಂದೆ ಬೇರೆ ತಟ್ಟಿತ್ತು ತೋಣೂರು ಮುಂದೆ ಬಂದು ತಾಳ ಮುರಿದಿತ್ತು
ಎಲ್ಲ ಸಂಗೀತಗಾರ ಶಿರೋಮಣಿ ಇನ್ನೇನು ಮಾಡ್ಬೇಕಂತ ಹೇಳಿ ತಳವಡಿಕೆ ಹೋಗಿ ತಾಳವನ್ನು ಹಾಕಿಸ್ಕೊಂಡು ಸಾಲುಟಿಗೆ ಮುಂದೆ ಸಾಲಿಗೆ ಹಚ್ಚಿ ಬಿತ್ತಿದ್ರೆ ನಾಲ್ಕಟ ಮುಂದೆ ಹೋಗಿ ನಾಟಿತ್ತು. ಎಡಗಳ ಮುಂದೆ ಎಡಿಗೆ ಬಂದಿತ್ತು, ಎಂಕಚ್ಚಿ ಮುಂದೆ ನಾನು ಎಡಿ ಹೊಡಿದ್ರೆ ಹೊಟ್ಟಿಗೆ ಮುಂದೆ ಹೋಗಿ ಹೊಡಿ ಹಿರಿದಿತ್ತು. ಹೊನ್ನೂರು ಮುಂದೆ ಹೂದೇನಾಗಿತ್ತು, ಸಿನ್ನೂರು ಮುಂದೆ ಶೀತಿನಾಗಿತ್ತು, ಒಟ್ಟೂರು ಮುಂದೆ ಅಲ್ಲಿ ಹೊಡೆದು ಶೆಣ್ಣೂರು ಮುಂದೆ ಶೀತಿನಿ ಸೊಟ್ಟು, ಊದನೂರು ಮುಂದೆ ಹೋಗಿ ಸೈದಾಪುರ ಮುಂದೆ ಶೀತಿನಿ ತಿನ್ಬೇಕನ್ನೋದು ಒಂದು ಆಳ ಕೊಯ್ಲಿಕ್ಕೆ ಬಂದಿತ್ತು. ಕೋಗನೂರದವ್ರಿಗೆ ಜೋಳ ಗುತ್ತಿ ಕೊಟ್ಟಿದ್ರೆ ಕೂಗನೂರದವ್ರು ಬಂದು ಜೋಳ ಕೊಯ್ದಿದ್ರು. ಸುರಪುರದವರು ಸೂಡು ಕಟ್ಟಿರು, ಗೋಳೆಗದವರು ಗೋಳೆ ಹಾಕಿರು, ಖಾನಾಪುರದವರು ಖಣ ಮಾಡಿರು. ಖಾನಾಪುರದವರು ಖಣ ಮಾಡಿರು, ಮೈದರಿಗೆ ಅವರು ನೇಟಿ ನಡಿಸಿರು, ನೀರೂರ್ದವರು ನೀರು ಹೊಡೆದಿರು, ಹೊಟ್ಟಿಗೆ ಅವರು ಹೊಟ್ಟು ಹೊಡೆದಿರು, ತೂಗಾಯವರು ಬಂದು ಖಣ ತುಳಿದು ಬಿಟ್ಟಿದ್ರು. ತೂಗಾಯವರು ಬಂದು ಖಣ ತುಳಿದಿದ್ರು, ಗುಡ್ಡೋಡಿಯವ್ರು ಬಂದು ಗೋಡು ಮುರಿದಿರೆ, ಕೋಗನೂರದವರಿಗೆ ನಾನು ಕೂಲಿ ಹಾಕಿದ್ರೆ ಮುಗುಳಿಯವ್ರು ಬಂದು ಮುರಿದಿರು. ಇಷ್ಟೆಲ್ಲ ರಾಶಿ ಮಾಡ್ಕೊಂಡು ಬಂದಂತ ನನಗಾದ್ರೂ ಉಡಂಟಪ್ಪ ಸಾರಥಿಯನ್ನವರು ತಾವುದಾರ ಪುಂಡ ಹೆಂಡ ವೈರಿಗೊಳಗಂಡ ಸಾರಥಿ ಹಾಲುದಾರ ಅಂದರೆ ಮಕ್ಕಳ ಕಲ್ಲು ಕಟಕರ ಮರಿಯ ಸೊಳ್ಳೆಯ ಸೆಳೆದು ಶಾಪ ಜನ್ಮದಿಂದ ಗರುಡನ ಸಂತೋಷದಿಂದ ಭೂಮಂಡಲಕ್ಕೆ ಬಿದ್ದಿಡುವಂತೆ ಈ ಬಹದ್ದೂರನು ಶಾಪ ಸಾರಥಿ ಬಾಲಿಕರೆಲ್ಲರೂ ಭಯಗ್ರಸ್ತರಾಗಿ ಬ್ರಹ್ಮಾಂಡಲದಲ್ಲಿ ಜೀವಿಸದೆ ದಿಗ್ಗಡಿಸಿ ಓಡಿ ಹೋದರು. ಸಾರಥಿ ಕನಕ ಪುತ್ರಿಯಾದ ಸರ್ವನೋಪಾದಿಯಲ್ಲಿ ಸರಿಯಾಗಿ ಹೊಂದಿ 101 ಮಂದಿ ಕೌರವರಲ್ಲಿ ಬಲು ಮೀರಿದವ ನಾನು. ರಾಷ್ಟ್ರ ತಾಯಿಗೆ ಹಂದರಿಯ ಶ್ರೇಷ್ಠ ಪುತ್ರನೆಂದೆನಿಸಿ ಹಸ್ತನಾವತಿ ಪಟ್ಟಣವನ್ನು ಶೃಂಗರಿಸಿ ಸಾರಥಿ ಸರಸವಾದ ನೀಲರತ್ನಗಳಿಂದ ಗೆಜ್ಜಿಸಿದಂತ ಸಿಂಹ ಪೀಠದ ಮೇಲೆ ಕುಳಿತು ಸಮಾನದಿಂದ ರಾಜ್ಯ ಪರಿಪಾಲನೆ ಮಾಡುವಂತ ದುರ್ಯೋಧನ ಭೂಪತಿ ಬಂದಾನೆಂದು ತ್ರಿಲೋಕಕ್ಕೆ ಜೈಬೇರಿ ಜಯಂಕರ ಹೊಡೆಯುವಂತವನಾಗು ಸಾರಥಿ. ಓಹೋ, ದುರ್ಯೋಧನ ಮಹಾರಾಜ ಆದ್ರೆ ಬಹಳ ಸಹಜವಾಯ್ತು. ಕುಂತಂತ ಜನರಿಗೆ ಭಾವ ಆನಂದ ಆಗಿ ತೋರಿತು. ನಿಮ್ಮಿರುವ ರಾಜಮೇನ ಬಂದ್ರನ್ನು ಬಿಟ್ಟು ನಡೆದಿರುವ ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರನೇನ ಪುಂಡ ಹಿಂಡ ವೈರಿಗಳ ಗಂಡ ಸಾರಥಿ ಎನ್ನಿರುವ ರಾಜ್ಯ ಮಂದಿರ ಬಿಟ್ಟು ನಡೆದಿರುವ ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಆ ಮಂದ ಮಧ್ಯಾದ ಪಾಂಡವರಿಗೆ ಜೂಜಿನಲ್ಲಿ ಸೋಲಿಸಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಈ ಪ್ರಕಾರದಿಂದ ನೇಮಿಸಿ ಅವರನ್ನು ಅರಣ್ಯಕ್ಕೆ ಕಳಿದ್ದೇನೆ. ಅರಣ್ಯದಲ್ಲಿ ಪಾಂಡವರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದು ಕೇಳುವುದಕ್ಕೆ ಬರಣವಾಯಿತು. ಸಾರಥಿ ತಿಳಿ ಎನ್ನುವ ಮಾತಿನ ರೀತಿ ಬಂದ್ರೆ ಸಹಜವಾಯ್ತು. ನಮಗಳ ಆದಿಲ್ಲವೇನ್ರಿ ಬುದ್ಧಿ ಸಾರಥಿ ಇದರಲ್ಲದೆ ಮತ್ತೆ ಆರು ಹೊತ್ತಿನ ಕೇಳುವಂತ ನಾವು ಅದೇನಿರುವ ಚಂದ ಆಗಿ ಹೇಳುವಂತ ನಾರಿ ವರಸಾತೆ ಬಾನು ಮಾತೇನ ಹರಿಯಲು ಸಾರಥ್ಯನ ವರಸಾತೆ ಬಾನು ಮಾತೇನ ಹರಿಯಲು ಸಾರಥ್ಯನ ವರಸಾತೆ ಬಾನು ಮಾತೇನ ಹರಿಯಲು ಸಾರಥ್ಯನ ವರಸಾತೆ ಬಾನು ಮಾತೇನ 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 ವರಸಾತೆ ಬಾನು ಸಾರಥಿ ಸಾರಥಿ ಕರ್ಸೋ ಭಾರತೀಯ
ಜಗದಯ್ಯ ಜಡಿತು 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 ಸಾರಥಿ ಬೋಧೆ ಮಾಡದೆಯನ್ನ ಸತಿಯಳಾದ ಭಾನುಮತಿಯನ್ನು ಕರೆದುಕೊಂಡು ಬರುವಂತ ನಾವು ಸಾರಥಿ ಅತಿ ಜಡ. ಅದೇ ದೇವರನ್ನು ಕರೆಸ್ತಾವ್ರಿ ಬೋಧೆ ತೋಮ್ ದಾರಿನ ತೋಮ್ ದಾರಿನ ತೋಮ್ ದಾರಿನ ಜಡಿತು ಜಡಿತು ಜಡಿತು